ಕನಕದಾಸರು ನಾಡು ಕಂಡ ಸಂತ ಶ್ರೇಷ್ಠರಲ್ಲೊಬ್ಬರಾಗಿದ್ದು ಅವರ ಆದರ್ಶಗಳು ಎಲ್ಲರಿಗೂ ಅನುಕರಣೀಯ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ತಾಲೂಕಾ ಆಡಳಿತ ಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕುಲವೆಂದು ಹೊಡೆದಾಡಬೇಡಿ. ಕುಲಗಳು ಹುಟ್ಟಿದ್ದು ಎಲ್ಲಿ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾದರೆ ಜಾತಿ ಸಂಘರ್ಷಗಳಿಗೆ ಅವಕಾಶವಿರುವುದಿಲ್ಲವೆಂದು ಕನಕದಾಸರು ಸಾರಿದ್ದಾರೆ. ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆಲೆಸಿದ್ದಾರೆ. ಕನಕದಾಸರು ಕೇವಲ ದಾಸಶ್ರೇಷ್ಠರು ಮಾತ್ರವಲ್ಲದೆ ಅತ್ಯುತ್ತಮ ಸಾಹಿತಿ, ಕವಿ, ಗಾಯಕರಾಗಿದ್ದರು. ಜಾತಿ ನಿರ್ಮೂಲನೆ ಮಾಡುವಲ್ಲಿ ಶ್ರಮಿಸಿದಂತಹ ಮಹಾಪುರುಷರು. ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಇನ್ನು ತಹಶೀಲ್ದಾರ್ ಎಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಕನಕದಾಸರು ಒಂದು ಜಾತಿಗೆ ಸೀಮಿತವಲ್ಲ. ಅವರ ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದಿ ನೆಮ್ಮದಿಯ ತಳಪಾಯ ಹಾಕಿದ ಮಹಾನ್ ಪುರುಷ. ಜೀವನ ಆಧ್ಯಾತ್ಮಿಕ ಕೀರ್ತನೆಗಳ ಮೂಲಕ ಜನರಿಗೆ ಉತ್ತಮ ಸಂದೇಶ ನೀಡಿದ ಮಹಾನ್ ಪುರುಷ. ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಜನಸಾಮಾನ್ಯರ ಜಾತಿ ಧರ್ಮಗಳನ್ನು ತೊಲಗಿಸುವ ತ್ಯಾಗ ಜೀವನ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ ಮಹಾಪುರುಷರ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು. ಮುಖ್ಯ ಭಾಷಣಕಾರ ಸಾಹಿತಿ ಸುಂದರೀಶ್ ಉಡುವಾರೆ ಮಾತನಾಡಿ, ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಭಕ್ತಿ, ವೈರಾಗ್ಯ, ಭಜನೆಗಳಷ್ಟೇ ಅಲ್ಲದೆ 16ನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದರು. ಸಾಮಾಜಿಕ ಮಡಿವಂತಿಕೆಯನ್ನ ಕುರಿತು ತಮ್ಮ ಕೀರ್ತನೆಗಳಲ್ಲಿ ವಿಡಂಬನೆಯಾಗಿ ಬಿಂಬಿಸಿದರು. ಇವರು ಸಮಾಜದ ಸ್ಥಿತಿಗತಿಗಳನ್ನು, ಮನುಷ್ಯ ಪ್ರೇರಿತ ಅಸಮಾನತೆಯನ್ನು ಅಳಿಸಿ ಹಾಕುವ ಪ್ರಯತ್ನ ಮಾಡಿದವರು. ಆ ಕೃಷ್ಣನೇ ಇವರ ಭಕ್ತಿಗೆ ಮೆಚ್ಚಿ ಇವರ ಕಡೆಗೆ ತಿರುಗಿ ದರ್ಶನ ನೀಡಿದರು. ಭಕ್ತಿಗೆ, ಸರಳತೆಗೆ, ಮಾನವೀಯತೆಗೆ ಹೆಸರಾದ ಭಕ್ತ ಕನಕದಾಸರು ಕುಲವೆಂದು ಹೊಡೆದಾಡದಿರಿ ಎಂದು ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿದ್ದ ಸ್ಥಾಪಿತ ಮೌಲ್ಯಗಳನ್ನು ತೊಡೆದು ಹಾಕಲು ಶ್ರಮಿಸಿದ ಮಹಾನ್ ಪುರುಷ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ಬಿಒ ಕೃಷ್ಣೇಗೌಡ, ಎಜೆ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುನಾಥ್, ಮುಖ್ಯ ಭಾಷಣಕಾರ ಸಾಹಿತಿ ಸುಂದರೇಶ್, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಚಿಕ್ಕೇಗೌಡ, ತಾಲೂಕು ಕುರುಬರ ಸಮಾಜದ ಕಾರ್ಯದರ್ಶಿ ರಾಜಶೇಖರ್, ಪಟ್ಟಣ ಪಂಚಾಯಿತಿ ಸದಸ್ಯ ಲಿಂಗರಾಜ್, ಬಿಜೆಪಿ ಮುಖಂಡ ರಾಜಶೇಖರ್, ಹರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅವರ ಜೀವನ ಶೈಲಿ ಹೇಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ. ಇವತ್ತು ಭಕ್ತ ಕನಕದಾಸರು ತನ್ನ ದಾಸ ಕೀರ್ತನೆ ಮುಖಾಂತರ ಏನು ನಮ್ಮಗಳಲ್ಲಿ ಜಾತಿಗಳ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಮನುಕುಲವೆಲ್ಲ ಒಂದೇ ಅಂತಕ್ಕಂಥ ಸಾರಿದಂತ ಮಹಾತ್ಮ ಭಕ್ತ ಕನಕದಾಸರು. ತಮ್ಮೆಲ್ಲರೂ ಕೂಡ ಭಕ್ತಿಯಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಂತವರು ಭಕ್ತ ಕನಕದಾಸರು. ಹೇಳಿದ್ರು ಮಾತಾಡ್ತಾ, ನಾವು ಎಲ್ಲೆಲ್ಲ ಹೋಗ್ತಕ್ಕಂಥದ್ದು ಬೇಡ, ತಿರುಪತಿಯಲ್ಲಿ ಹಲವಾರು ಉದಾಹರಣೆಗಳು ಕನಕದಾಸರ ಭಕ್ತಿಯಿಂದ ನಡೆದೋಗಿದೆ. ನಾವು ಅಷ್ಟು ದೂರಕ್ಕೆಲ್ಲ ಹೋಗ್ತಕ್ಕಂಥದ್ದು ಬೇಡ. ಇವತ್ತು ನಮ್ಮದೇ ಪಕ್ಕದಲ್ಲಿರ್ತಕ್ಕಂಥ ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಹೋದಂತ ಸಂದರ್ಭದಲ್ಲಿ ಈ ಮೇಲು ಕೀಳು ಅಂತಕ್ಕಂಥ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಹೋಗಿ ಏನು ಶ್ರೀಕೃಷ್ಣನ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ದರ್ಶನವನ್ನು ಕೊಡು ಹರಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಇವರಲ್ಲಿ ಇರ್ತಕ್ಕಂಥ ಭಕ್ತಿಗೆ ಶ್ರೀಕೃಷ್ಣನೇ ಇರ್ತಕ್ಕಂಥ ಶ್ರೀಕೃಷ್ಣ ಪಶ್ಚಿಮಕ್ಕೆ ತಿರುಗಿ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಕೂಡ ನಮ್ಗೆ ಅವ್ರ ಬಗ್ಗೆ ಒಂದು ನಾನು ತಿಳ್ಕೊಂಡಿದ್ದೆ ಏನಂದ್ರೆ, ಅವರು ಕನಕದಾಸರು ಯೋಧರಾಗಿದ್ದರು. ಅವರು ಸಂತ ಆಗೋಕ್ಕಿಂತ ಮೊದಲು, ಭಕ್ತಿ ಮೂವ್ಮೆಂಟ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮೊದಲು ಅವರು ಯುದ್ಧ ಆಡಿ ಜನರ ರಕ್ಷಣೆ ಮಾಡೋದು ಅದರಲ್ಲಿದ್ದರು. ಅಲ್ಲಿಂದ ಪರಿವರ್ತನೆ ಆಗಿ ಅವರು ಸಮಾಜದ ಏನಂತೀರ ಇನ್ಇಕ್ವಾಲಿಟೀಸ್ ಅಂತೀವಲ್ಲ,
ಎಲ್ಲರೂ ಒಂದಂತೆ ಆಗಿರಲಿಲ್ಲ ಇರಲಿಲ್ಲ ಅದನ್ನು ಪ್ರಚಾರ ಮಾಡುತ್ತಾ ಅವರು ಊರಿಗೆ ಹೋಗಿ ಅದ್ರ ಬಗ್ಗೆ ತಿಳುವಳಿಸಿ ಹೇಳಿ ಸಮಾಜದಲ್ಲಿ ಎಲ್ಲರೂ ಒಂದೇ ಈಕ್ವಾಲಿಟಿ ಅಂತ ಇರಲೇಬೇಕು, ಸಮಾನ ಇರಲೇಬೇಕು ಅಂತ ಪ್ರಚಾರ ಮಾಡಿ ಎಲ್ಲರಿಗೂ ಒಗ್ಗೂಡಿಸಿ ಭಕ್ತಿ ಮೂಮೆಂಟಲ್ಲಿ ಅವರು ಒಬ್ಬರು ಗಣ್ಯ ವ್ಯಕ್ತಿಗಳು. ಸೊ ಅವರೆಲ್ಲರನ್ನು ಸ್ಮರಿಸುತ್ತಾ ಈಗಲೂ ನಾವು ಪಾಲಿಸ್ಬೋದು ನಮ್ಮ ಜೀವನದಲ್ಲಿ. ಎಲ್ಲರೂ ಒಂದೇ ಅಂತೇಳಿ, ಎಲ್ಲ ಸಮುದಾಯವೂ ಒಂದೇ, ಸೇಮ್ ರೆಸ್ಪೆಕ್ಟ್ ಎಲ್ಲರಿಗೂ ಇರುತ್ತೆ, ಯಾವುದೇನಿಲ್ಲ, ಅವರವ್ರ ಕೆಲಸಗಳು ಅವರವರಿಗೆ ವೈಯಕ್ತಿಕವಾಗಿದೆ. ಸೊ ಅದೇ ಸೋಷಿಯಲ್ ಈಕ್ವಾಲಿಟಿ ಅದೊಂದು ಮೆಸೇಜನ್ನು ಅವರಿಂದ ತಿಳ್ಕೊಂಡು ಅದೇ ರೀತಿ ಬರ್ಕೋಣ ಅಂತೇಳಿ ಅವರನ್ನು ಸ್ಮರಿಸಿ ಅವರಿಂದ ಕಲಿಯೋದು ಅದೊಂದೇ ಮೇನ್. ಇವತ್ತು ಒಳ್ಳೆ ಪ್ರೊಸೆಷನ್ ಮಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ಒಳ್ಳೇದು ಸರಿ ಅನಿಸುತ್ತೆ ನಮಗೆ. ಯಾಕಂದ್ರೆ ಅವ್ರಿಗೇನಾಗುತ್ತೆ ಈ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕನಕದಾಸರ ಟೀಚಿಂಗ್ಸ್ ಆಗಲಿ ಅವರು ಮಾರ್ಗವೇ ಮುಕ್ತಿ ಮಾರ್ಗ, ಭಕ್ತಿ ಜ್ಞಾನವೇ ಮುಕ್ತಿ ಜ್ಞಾನ. ಇಡೀ ಪ್ರಪಂಚಕ್ಕೆ ಸಾರಿದಂತಹ ದಾರ್ಶನಿಕ ವ್ಯಕ್ತಿ ಏನಾದರೂ ಇದ್ರೆ ಅದು ಕನಕದಾಸರ ಮಾತು. ಭಾರತದ ಸಂಸ್ಕೃತಿ ಪರಂಪರೆ ನಿಂತ ನೀರಾಗಿಲ್ಲ, ಸದಾ ಹರಿಯುತ್ತ ಪರಿಶುದ್ಧವಾಗಿ ತನ್ನಲ್ಲೇ ತಾನು ಶುದ್ಧೀಕರಣಗೊಳ್ಳುತ್ತಾ ತನ್ನನ್ನು ಆಶ್ರಯಿಸಿದವರನ್ನ ಉತ್ಕರಿಸುತ್ತಾ ಇಡೀ ಮಾನವ ಕುಲದಲ್ಲಿ ಅವಿಚ್ಛಿನ್ನವಾಗಿ ಉಳಿದಿರುವಂತಹದ್ದು ನಮ್ಮ ದಾಸ ಪಂಥ, ದಾಸ ಸಾಹಿತ್ಯ. ವೇದ ಪುರಾಣಗಳಲ್ಲೂ ಸಹ ಅದನ್ನೇ ಹೇಳ್ತದೆ. ಜ್ಞಾನಾದಿ ಸಾಗರಗಳು ಆಗಿನ ಕಾಲದಲ್ಲಿ ಕಾಲ ಕಾಲಕ್ಕೆ ಕೆಲವೊಂದು ಬದಲಾವಣೆಗಳು ಆದರೂ ಸಹ ನದಿಯ ಹರಿವಿಯ ಪಾತ್ರ, ಪ್ರದೇಶ, ಕಾಲ, ಸ್ಥಿತಿ, ಗತಿಗಳು